ಜೊತೆ ನಿಮ್ಗೆ ತುಂಬ ಸಮಯ ವೇಸ್ಟ್ ಮಾಡಲ್ಲ ಪಾಪ ನಾನು, ಯಾಕಂದ್ರೆ ನಾನು ಎಲ್ಲರನ್ನೂ ಮಾತಾಡಬೇಕು. ಮೊದಲನೇದಾಗಿ ಸತ್ಯಪ್ರಕಾಶ್ ಸರ್ನ ತಂದುಕೊಟ್ಟಂಥ ಜಡೇಶ್, ನಿಮ್ಗೆ ದೊಡ್ಡ ಧನ್ಯವಾದ. ಕಥೆನ ಸೆಲೆಕ್ಟ್ ಮಾಡೋದಂಥ ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನಾನು ಫಸ್ಟು ಜಡೇಶ್ ಹೇಳಿದ್ದು ಕಥೆನ ಅವ್ರ ಮಗ ಕೇಳ್ತಾರೆ ಅಂತ. ಹೌದಾ, ಅವ್ರ ಮಗ ಕೇಳ್ತಾರೆ, ಸರಿ ಹೇಳು, ದಯವಿಟ್ಟು ಹೇಳು. ಯಾಕೆಂದರೆ ಈ ಕಥೆ ಹೆಂಗೆ ಆಯಿತು ಅನ್ನೋದನ್ನು ಒಂದು ತುಂಬ ವೆರಿ ಇಂಟ್ರೆಸ್ಟಿಂಗ್ ವಿಷಯ, ಇಂಟ್ರೆಸ್ಟಿಂಗ್ ಜರ್ನಿ. ಅಬೌಟ್ 2 years ನಾನು ಜಡೇಶ್ ಒಟ್ಟಿಗೆ, ಜಡೇಶ್ ಏನು ನೋವು ತಿಂದರು, ಎಷ್ಟು ಅನುಭವಿಸಿದ್ರು, ಹೆಂಗೆ ಒಂದು ಪುಟ್ಟು ಮಗು ಥರ ಹತ್ಬಿಟ್ರು, ಅದೆಲ್ಲ ನೆನೆಸ್ಕೊಂಡಾಗ ನನ್ನ ಅವತ್ತಿನ ದಿವಸ ನಾನು ಎಂಥ ದಡ್ರ ಹತ್ರ ಸೇರ್ಕೊಂಡ್ಬಿಟ್ರಪ್ಪ ಅಂತ ಅನ್ಸ್ಕೊಂಡ್ವಿ. ನಾನು ಅಂದ್ಕೊಂಡೆ ಮನಸ್ಸಲ್ಲಿ. ಆದರೆ ಇಲ್ಲ, ಒಬ್ಬ ಬುದ್ಧಿವಂತನ ಕೈಯಲ್ಲಿ ಹೋಗಿ ಹೇಳಿದ್ದೆ ನನಗೆ, ಅವ್ರಿಗಿನ್ನ ನೀನು ದೊಡ್ಡವರಾದೆ ಕಣಪ್ಪ, ವಯಸ್ಸಲ್ಲಿ ಚಿಕ್ಕವನಾದರೂ ತುಂಬ ದೊಡ್ಡವನಾದೆ. ಸತ್ಯಪ್ರಕಾಶ್ ಅವ್ರ ಬಗ್ಗೆ ನೀವೇನು ರೆಗ್ಯುಲರ್ ಗಾಂಧಿನಗರದವ್ರ ಥರ ಇಲ್ಲ. ಅವ್ರು ಒಂದೇ, ನಾನು 23ಕ್ಕೆ ಬರ್ತೀನಿ, ಅವ್ರು ಬರಲಿ, ನಾನು ಬಂದೇ ಬರ್ತೀನಿ, ಏನಿವಾಗ ಈ ಹಠಾನೇ ನಮ್ಮನ್ನು ಕರ್ಕೊಂಬಂದಿರೋದು. ಹಂಗಾಗಿ ನಿಮ್ಮನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೋಬೇಕು, ಮರೆಯಾಗಿಲ್ಲ ನಿಮ್ಮನ್ನು ನಾನು ಯಾವತ್ತೂ. ಅದು ಬಿಟ್ಟು ಇನ್ನೆಲ್ಲ ಕಲಾವಿದ್ರಿದ್ರೆ ಇಲ್ಲಿ ನಾನು ಶೆಟ್ರು ಸೇರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಮಾಡಿರೋರ ಜೊತೆ ನೀವೆಲ್ಲ ಮಾಡಿರೋದಕ್ಕೆ ಇವತ್ತಿಷ್ಟು ದೊಡ್ಡ ಕಳೆ ತುಂಬಿಕೊಂಡಿದೆ. ಇದು ಮಿತ್ರ ಆಗ್ಬೋದು, ಶಿಶಿರ್ ಆಗ್ಬೋದು, ಹೆಸರಪ್ಪ ಮಹಾಂತೇಶ, ನಮ್ಮ ಭಾವನಾ ಅವರು, ಏನಪ್ಪ ಅಭಿ, ಮತ್ತು ನಮ್ಮ ಇನ್ನೊಬ್ಬ ರಾಕೇಶ್ ಇದ್ದಾರೆ ಅಲ್ವದ, ರಾಕೇಶ್ ಅವನು ಭಯಂಕರವಾದ ನಟ, ಆಮೇಲೆ ಒಳ್ಳೆ ನಿರ್ದೇಶಕ ಕೂಡ. ಅವನೊಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಹಂಗಾಗಿ ಎಲ್ಲ ಸೇರಿ ಆ್ಯಕ್ಟ್ ಮಾಡೋದಕ್ಕೆ ಇವತ್ತು ನಾವಿಬ್ಬರು ಇಲ್ಲಿ ನಿಂತ್ಕೊಂಡಿದ್ದೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ, ನೀವೆಲ್ಲ ಹೆಗ್ಲು ಕೊಟ್ಟಿದ್ದಕ್ಕೆ ನಾವು ಆ ಸ್ಥಾನಕ್ಕೆ ಬಂದು ಇಲ್ಲಿ ಇವತ್ತು ಅದನ್ನು ಹೊರಗಡೆ ಇನ್ನೇನು 23ನೇ ತಾರೀಕು ಹೊರಗಡೆ ಬಂದು ಮಾತಾಡ್ತೀವಿ. ಹಂಗಾಗಿ ನಿಮ್ಗಳಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ಹೆಣ್ಮಕ್ಳ ವಿಷಯ ಬಂದರೆ ಭಾವನಾ ಅವರು, ರಚಿತಾ ರಾಮ್ ಅವರು, ನನ್ನ ಮಗಳು ರಿತನ್ಯ, ಮತ್ತು ಮಾಡಿದಂಥ ಮಿಕ್ಕಿದೆಲ್ಲ ಹೆಣ್ಮಕ್ಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ಮಾತು ಕಡಿಮೆ ಇದ್ರೂ ತುಂಬ ಅರ್ಥಗರ್ಭಿತವಾಗಿರಬೇಕು ಅನ್ನೋದಕ್ಕೆ ನಮ್ಮ ಮಾಸ್ತಿ, ಶ್ರೀಕಾಂತು, ಮತ್ತು ನಮ್ಮ ಮಂಡ್ಯದ ನಮ್ಮ ಮಂಜು, ಎಲ್ರಿಗೂ ಧನ್ಯವಾದಗಳು. ಮತ್ತು ಇಡೀ ಟೀಮ್, ನೀವು ಯಾರು ವರ್ಕ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ, ಆ್ಯಸ್ ಇಟ್ ಈಸ್, ಈಗ ನಾನು ಶೆಟ್ರು ಇಬ್ಬರೂ ಡೈರೆಕ್ಷನ್ ಟೀಮ್ ಮೇಲೆ ರೇಗ್ತಾನೆ ಇರ್ತೀವಿ. ಲಾಸ್ಟ್ ಡೇನೂ ಅವನ ಮೇಲೆ ರೇಗ್ಬಿಟ್ಟೆ ನಾನು, ಅವಿನಾಶ್ ಮೇಲೆ. ಎಲ್ಲ ಕಡೆ ಅವನು ಅವಿನಾಶ್ನಲ್ಲಿ ಅಂತ ಒಂದೇ ಕಣಪ್ಪ. ಸ್ವಲ್ಪ ನಾವು ಯಾರೋ ನಮ್ಮನ್ನು ಅಂದಂದು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಅದ್ರ ಕಡೆ ಗಮನ ನೋಡ್ತಾ ಇರ್ತೀವಿ, ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ. ಸೊ ತುಂಬ ಪರ್ಫೆಕ್ಟ್ ಆಗಿದ್ದಾಗ ಸಣ್ಣದೇನೋ ತಪ್ಪಿಕೊಂಡ್ರೆ ಬೈದಿರ್ತೀವಿ, ಕ್ಷಮಿಸ್ಬಿಡಿ ದಯವಿಟ್ಟು, ಯಾರೂ ತಪ್ಪು ತಿಳ್ಕೊಬಿಡಿ. ನೀವೆಲ್ಲ ದೊಡ್ಡ ನಿರ್ದೇಶಕರಾಗಬೇಕು. ನನಗೆ ಇದರ ಜೊತೆಯಲ್ಲಿ ನನಗೊಂದೇ ಆಸೆ ಇತ್ತು, ಈ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ. ಇನ್ಫ್ಯಾಕ್ಟ್ ತಮ್ಮ ಸಿನಿಮಾಗಳು ಬಂದಾಗಲೂ ನಾನು ಆ ಒಂದು ಮುಟ್ಟೆ ಕಥೆ ಎಲ್ಲ ನೋಡಿ, ವಾವ್ ಇಂಥ ಕಲಾವಿದನಯ್ಯ, ಎಷ್ಟು ಡೇರ್ನೆಸ್ ಇವರಿಗೆ, ಅಷ್ಟು ಚೆನ್ನಾಗಿ ಅವ್ರು ಪೋರ್ಟ್ರೇ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು. ಬಹುಶಃ ನಾನೇನೋ ಅಂದ್ಕೊಂಡಿದ್ದು ಅಂದರೆ ಯಾರ್ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೋ ಅವರೆಲ್ಲ ನೋಡಿ ನನ್ನ ಅಲ್ಲಿಗೆ ನಾನು ಹಿಂಗೆ ಅನುಭವಿಸ್ದೆ ಅಲ್ವಾ ಅಂದ್ಕೊಂಡಾಗ ಯಾರ್ಯಾರು ಇಷ್ಟಪಡ್ತೀನಿ ಅವ್ರ ಜೊತೆಲೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡೋಗಿಲ್ಲ. ಲೈಕ್ ಶೆಟ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈಸ್ ಅ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಇರುತ್ತಲ್ಲ, ಹಂಗೆ ನೋಡಿದ ತಕ್ಷಣ ಹೋಗಿ ಹಿಂಗೆ ಅಂಟ್ಕೊಬೇಕು ಅನಿಸುತ್ತೆ. ಆ ಥರ ಒಂದು ಶಕ್ತಿ ಇರುವಂಥ, ಆ ಥರ ಒಂದು ಬ್ಲೆಸ್ಸಿಂಗ್ ಇರುವಂಥ, ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಯಾವುದು ನಾಟಕವೂ ಅಲ್ಲ, ಅದ್ಯಾವುದು ಸುಮ್ಮನೆ ಸುಳ್ಳು ಅಲ್ಲ. ಶೆಟ್ರು ಮಾತಾಡೋದು ಒಂದು ಸೇಕ್ರೆಡ್ ಸೋಲ್ ಅಂತ ಹೇಳ್ಬೋದು. ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ. ಸೊ ಹಂಗಾಗಿ ಅಲ್ಲೊಂದು ಎನರ್ಜಿ ಇದೆ. ಆ ಎನರ್ಜಿ ನಾವಿಬ್ಬರು ಇನ್ನೂ ತುಂಬ ಸಾಧಿಸೋದಿದೆ, ಸಾಧನೆ ಮಾಡ್ತೀವಿ ಖಂಡಿತವಾಗ್ಲೂ. ನಾನು ನಿಮಗೆ ಚಿರಋಣಿ ಆಗಿದ್ದೀನಿ ನಾನು ಆ ವಿಷಯದಲ್ಲಿ. ನಾನು ಯಾವತ್ತೂ ಈ ಥರ ಬಿಲ್ಡಪ್ ತೆಗಿತಾರೆ ಆ ಥರ ಎಲ್ಲ ದಯವಿಟ್ಟು ತೆಗಿಯಪ್ಪ. ನಾನು ಯಾವತ್ತೂ ನನಗೆ ಪಾತ್ರಗಳು ಮುಖ್ಯವಾಗಿರಬೇಕು ಹೊರತು ಅವ್ರ್ಯಾರೋ ನನ್ನ ಓವರ್ಟೇಕ್ ಮಾಡ್ತಾರೆ, ನನಗೆ ಯಾವತ್ತೂ ಅದಿಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಅಂದ್ಕೊಂಡೇ ಇಲ್ಲ, ಅಂದ್ಕೊಳ್ಳೋದು ಇಲ್ಲ. ನಾನು
ನನಗೆ ನೀವು ಬಂದು ನಿಂತಾಗಲೇ ವಾವ್ ಅನ್ನಿಸ್ತು. ಆಮೇಲೆ ನಿಮ್ದು ಇನ್ನೊಂದು 2-3 ಶಾರ್ಟ್ ನೋಡಿದೆ ನಾನು, ಜಡೇಶ್ ತೋರಿಸಿದಾಗ ಅದು ನೋಡ್ಬಿಟ್ಟು ಹೇಳಿದೆ ಈ ಥರ ನಮಗೊಂದು ಕತೆ ಮಾಡೋಣ ಈ ಥರ ಅಂತ. ಸೊ ಇನ್ನೇನು 23ನೇ ತಾರೀಕು, ತುಂಬ ದಿವಸಗಳಿಲ್ಲ. ಈಗಾಗಲೇ ಇಡೀ ಟೀಮ್ ಪ್ರಮೋಷನಲ್ಲಿ ಕೂತಿದ್ದೀವಿ ಈಗ. ಸೊ ಹಾಗಾಗಿ ಶೆಟ್ಟರೆ ತಾವು ಕೂಡ ಅಪ್ ಟು 23ವರೆಗೂ ಒಂದೊಂದೇನೋ ಸಿನಿಮಾ ಬಗ್ಗೆ ಮರೀದಿರ ನನಗೋಸ್ಕರ ಒಂದೇನೋ ವಿಷಯ ಆಗ್ತಾ ದಯಮಾಡಿ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಇಲ್ಲ ಇವತ್ತಿಂದ ಹಾಕೋಕ್ಕೆ ಶುರು ಮಾಡೋಣ. ಇವತ್ತೇ ಹೌದು, ನಾನು ಸ್ವಲ್ಪ ಈ ಸಿನಿಮಾ ಹತ್ರ ಬಂದಾಗ ತುಂಬ ತಲೆ ಕೆಡಿಸ್ಕೊಂಡು ಇವತ್ತಿಂದ ನಾನು ಪ್ರಾಮಿಸ್ ಮಾಡಿ. ಅಲ್ಲ ಇಷ್ಟು ಕ್ಯಾಮ್ರಾ ಮುಂದೆ ಆಗೋಯ್ತು, ಫೋನಲ್ಲಿ ಆಗಿರೋ ಸಂಭಾಷಣೆ ಎಲ್ಲ ಕ್ಯಾಮ್ರಾ ಮುಂದೆ ಆಗೋಯ್ತು. ಇವಾಗ ಏನು ಆಪ್ಷನ್ ಇಲ್ಲ ಸರ್ಗೆ. ಸೊ ಹಾಗಾಗಿ ಇವತ್ತಿಂದ ಪ್ರಮೋಷನ್ ಇಬ್ಬರೂ ಅಪ್ ಟು 23ವರೆಗೂ ಬಿಡೋದು ಬೇಡ. ಆದರೆ ಫಸ್ಟ್ ಡೇ ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ. ದಯಮಾಡಿ ತಾವು ಸಮಯ ಮಾಡ್ಕೊಳ್ಳಿ, ಬನ್ನಿ, ಒಟ್ಟಿಗೆ ಸಖತ್ತಾಗಿರುತ್ತೆ, ಎಲ್ಲ ಅಲ್ಲಿ ಎಂಜಾಯ್ ಮಾಡೋಣ. ಒಂದು ನಿಜವಾಗ್ಲೂ ಒಂದು ದೊಡ್ಡ